ಜಾತಿ ನಿಂದನೆ ಪ್ರಕರಣಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ರಾಜಕೀಯ ಬಣ್ಣವನ್ನ ಹಚ್ಚಿದ್ದಾರೆ ಅಂತ ಹೇಳಿ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಶಾಸಕರಾದ ಬಿಎನ್ ರವಿಕುಮಾರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಮೇಲೆ ಜೆಡಿಎಸ್ ಕಾರ್ಯಕರ್ತರಿಂದ ಹಲ್ಲೆ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಶಾಸಕರ ಬೆಂಬಲಿಗರು ಗಂಜಿಗುಂಟೆಯಲ್ಲಿ 15 ವರ್ಷಗಳಿಂದ ಒಂದೇ ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿಲ್ಲ. ಆದರೆ ಕಾಂಗ್ರೆಸ್ ಮುಖಂಡ ಅಂತ ಹೇಳಿಕೊಂಡಿದ್ದ ವಸಂತ್ ಕುಮಾರ್ ಜಾತಿ ನಿಂದನೆ ಮಾಡಿದ್ದಾರೆ. ಇದರಿಂದ ರೋಸಿ ಹೋಗಿ ಕೇಳಿದಾಗ ನಮ್ಮವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಆಗ ಗಲಾಟೆ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಪುಟ್ಟು ಅಂಜಿನಪ್ಪ ಮುಂದಾಗಿದ್ದಾರೆ ಎಂದು ಜೆಡಿಎಸ್ ಶಾಸಕರಾದ ಬಿಎನ್ ರವಿಕುಮಾರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ನಿನ್ನೆ ಬೆಳಗ್ಗೆ ವಸಂತಾಚಾರಿ ಅಂತಕ್ಕಂಥವನು ಅಂಗಡಿ ಮುಂದೆ ಕುಂತ್ಕೊಂಡು ರಾಮಕೃಷ್ಣಪ್ಪನವನ ಜೊತೆ ಈ ಮಾದಕ ಜಾತಿ ನನ್ನ ಮಕ್ಕಳದ್ದು ಜಾಸ್ತಿ ಆಗೋಯ್ತು, ಇಲ್ಲಿ ಅವನ್ನ ಮಟ್ಟ ಆಗಬೇಕು ಅಂತ ಹೇಳಿಬಿಟ್ಟು ಏನೋ ಜಾತಿ ವಿಚಾರವಾಗಿ ಮಾತಾಡ್ಕೊಳ್ತಾ ಇರೋದು ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆ. ಆ ವಿಚಾರವಾಗಿ ವೇಮಗಲ್ ನರಸಿಂಹಮೂರ್ತಿ ಅಂತಕ್ಕಂಥ ಹುಡುಗ ಅಲ್ಲಿ ಬೇಕರಿ ಹತ್ರ ಏನೋ ತಿಂಡಿ ತಗೊಳ್ಳೋಕೆ ಹೋಗಿ ಕೇಳಿದ್ದಾನೆ. ಕೇಳಿಬಿಟ್ಟು ಈ ಥರ ಪಬ್ಲಿಕ್ಕಲ್ಲಿ ಜಾತಿ ವಿಚಾರ ಮಾತಾಡ್ಬೋದಾ ನೀವು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆ ವಸಂತಾಚಾರ್ಯಗೂ ಆ ಹುಡುಗರಿಗೂ ಗಲಾಟೆ ಆಗಿದೆ. ಗಲಾಟೆ ಆದಾಗ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಜನ ಸೇರಿಕೊಂಡಿದ್ದಾರೆ. ಜನ ಸೇರಿಕೊಂಡಿದ್ದಾದಮೇಲೆ ಇಲ್ಲಿ ಯಾಕೆ ಗಲಾಟೆ ಅಂತ ಜನ ಕೇಳುವಾಗ ಇಲ್ಲಿ ಜಾತಿ ವಿಚಾರ ಈತ ಮಾದಿಗರು ಅದು ಇದು ಅಂತ ಮಾತಾಡ್ತಾ ಇದ್ದಾನೆ ವಸಂತಾಚಾರ್ಯ ಅಂತ ಅಲ್ಲಿ ಪಬ್ಲಿಕ್ಕಾಗಿ ಅನೌನ್ಸ್ ಆಗಿದೆ. ಆವಾಗ ಅಲ್ಲಿ ಸ್ವಲ್ಪ ಕ್ರೌಡ್ ಕ್ರಿಯೇಟ್ ಆಗಿದೆ. ಯಾಕೆ ಮಾತಾಡಬೇಕು, ಅವನು ಜಾತಿ ವಿಚಾರ ಯಾಕೆ ಮಾತಾಡಬೇಕು, ಜಾತಿ ವಿಚಾರ ಯಾಕೆ ಪ್ರಸ್ತಾಪ ಮಾಡಬೇಕು ಅಂತ ವಸಂತಾಚಾರ್ಯ ಮೇಲೆ ಸ್ವಲ್ಪ ಜನರೆಲ್ಲನೂ ಸ್ವಲ್ಪ ರಿಯಾಕ್ಟ್ ಆಗಿದ್ದಾರೆ. ಆವಾಗ ರಿಯಾಕ್ಟ್ ಆಗಿ ಏನು ತುಂಬ ಗಲಾಟೆ ಆಗೋ ಚಾನ್ಸಸ್ ಇದ್ದಾಗಲೇ ಅಲ್ಲೇ ಕೆಲವರೆಲ್ಲ ಊರಲ್ಲಿರ್ತಕ್ಕಂಥ ಮುಖಂಡರು ಪ್ರಮುಖರೆಲ್ಲ ಸೇರಿಕೊಂಡು ಸ್ವಲ್ಪ ಅಲ್ಲಲ್ಲೇ ಒಂದು 10 ನಿಮಿಷದಲ್ಲೇ ಅದನ್ನು ತಿಳಿ ಮಾಡಿಬಿಟ್ಟಿದ್ದಾರೆ. ಅವರಷ್ಟಕ್ಕೆ ಅವರು ಹೋಗಪ್ಪ ಆ ವಸಂತಾಚಾರ್ಯನ ಬೈದು ಈ ಥರ ಮಾತಾಡಬಾರ್ದಪ್ಪ, ಪಬ್ಲಿಕ್ಕಲ್ಲಿ ಜಾತಿ ವಿಚಾರ ಮಾತಾಡಬಾರ್ದು, ನೀವೆಲ್ಲನೂ ಈ ಥರ ಮಾತಾಡೋದ್ರಿಂದ ಗ್ರಾಮಗಳಲ್ಲಿ ಬೆಂಕಿ ಬೀಳ್ತದೆ ಮತ್ತು ಇಲ್ಲಿ ಕಮ್ಯುನಲ್ ಕ್ಲಾಶಸ್ ಅವಿವಾಗಿ ಮತ್ತು ಗ್ರಾಮಗಳಲ್ಲಿ ಅಶಾಂತಿ ಉಂಟಾಗ್ತದೆ, ಹೋಗಿ ಅಂತ ಹೇಳ್ಬಿಟ್ಟು ಅವನಿಗೆ ಬುದ್ಧಿ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಅವನು ಕಳಿಸಿದ್ದಾರೆ, ಇವನು ಕಳಿಸಿದ್ದಾರೆ. ಇದಾದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿಬಿಟ್ಟು ವಸಂತಾಚಾರ್ಯ ಅಂತಕ್ಕವನು ಅಡ್ಮಿಟ್ ಆಗಿ ಅದನ್ನು ಈ ನರಸಿಂಹಮೂರ್ತಿ ಅವರು ಫ್ಯಾಮ್ಲಿ, ನಾನು ನರಸಿಂಹಮೂರ್ತಿ ಅಂತಂದರೆ ನಾನು ಇಲ್ಲಿ ಮಾಜಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ನರಸಿಂಹಮೂರ್ತಿ ಅವರು ಈ ಒಂದು ಗಂಜಿಗುಂಟೆ ಗ್ರಾಮ ಪಂಚಾಯತಿನಲ್ಲಿ ಭಯದ ವಾತಾವರಣ ಕ್ರಿಯೇಟ್ ಮಾಡಿ ಭಯ ಹುಟ್ಟಿಸಿ ಜನರ ಹತ್ರ ಅಟ್ರಾಸಿಟಿ ಕೇಸ್ಗಳಾಗಿಸಿ ಸುಮಾರು ವರ್ಷಗಳಿಂದ ಇಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಭಯಪಡಿಸಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಇದ್ದಾರೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲಿ ವಸಂತಾಚಾರ್ಯರು ಹೇಳಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ಈ ಪುಟ್ಟಂಜಪ್ಪ ಅಂತಕ್ಕಂಥವ್ರು ಅವರು ಬಂದು ಹಾಸ್ಪಿಟ್ಲಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಇವತ್ತು ಮಾತಾಡಬೇಕಾದ್ರೆ ನಾನು ಆ ಥರ ಏನಾದರೂ ಇಲ್ಲಿ ನಾನು ಸುಮಾರು ಅಂದರೆ 2005ರಿಂದ ಇದುವರೆಗೂ ಕೂಡ 3 ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ, 2 ಪೀರಿಯಡು ಗ್ರಾಮ ಪಂಚಾಯತಿನಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ, 1 ಪೀರಿಯಡು ಅಧ್ಯಕ್ಷರಾಗಿದ್ದೀನಿ, ಇನ್ನೊಂದು ಪೀರಿಯಡ್ ಬಂದು ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದೀನಿ. ಸುಮಾರು 20 ವರ್ಷಗಳ ಕಾಲದಲ್ಲಿ ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಯಾವುದಾದ್ರೂ ಒಂದು ಅಟ್ರಾಸಿಟಿ ಆಗಲಿ ಅಥವಾ ಅಟ್ರಾಸಿಟಿಗೆ ಸಂಬಂಧಪಟ್ಟಿರೋದು ಅಟ್ಲೀಸ್ಟ್ ಒಂದು NCR ಆಗಲಿ ನಮ್ಮಿಂದಾಗಲಿ ನಮ್ಮ ಫ್ಯಾಮ್ಲಿಯಿಂದಾಗಲಿ ಒಂದೇನಾದರೂ ಆಗಿದ್ದರೆ ನಾನು ಇವತ್ತೇ ನನ್ನ ನಿವೃತ್ತಿ ಪತ್ರವನ್ನು ಪುಟ್ಟಂಜಪ್ಪ ಕೈ ಕೊಟ್ಬಿಡ್ತೀನಿ. ನಾನು ಮತ್ತೆ ಇಲ್ಲಿ ರಾಜಕೀಯ ಮಾಡಲ್ಲ. ಆತ ಏನು ಮಾಡಿದ್ದಾನೆ, ಯಾವುದು ತಪ್ಪು ಮಾಹಿತಿ ತಗೊಂಡು ನನ್ನ ಮೇಲೆ ಒಬ್ಬ ದಲಿತ ಮುಖಂಡರ ಮೇಲೆ ಈ ಥರ ಒಂದು ಸುಳ್ಳು ಆರೋಪ ಮಾಡಿ ಅದ್ರ ಜೊತೆಗೆ ಒಂದು JDS ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಧ್ಯೆ ನಮ್ಮ ಕಾಂಗ್ರೆಸ್ ಮುಖಂಡರನ್ನು ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು JDS ಕಾಂಗ್ರೆಸ್ಗೂ ಗಲಾಟೆ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ JDS ಕಾಂಗ್ರೆಸ್ ಅಂತಕ್ಕಂಥ ಇಲ್ಲಿ ಗಲಾಟೆ ಪ್ರಶ್ನೆ ಬರಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಅವರು JDS ಅವರು ಯಾವುದೇ ರೀತಿಯಾಗಿ ಇರ್ತಕ್ಕಂಥ ರಾಜಕೀಯ ಗಲಾಟೆಗಳ ಹಿನ್ನೆಲೆನೇ ಇಲ್ಲ. ಇಲ್ಲಿ ಇವು ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ಕೊಳ್ತಾರೆ, ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಸಾಮರ್ಥ್ಯ ಇದ್ದರೆ ಅವ್ರು ಗೆಲ್ತಾರೆ, ನಮಗೆ ಸಾಮರ್ಥ್ಯ ಇದ್ದರೆ ನಾವು ಗೆಲ್ತೀವಿ. ಗೆದ್ದಾದಮೇಲೆ ಎಲೆಕ್ಷನ್ ಆದಮೇಲೆ ಮತ್ತು ಇಲ್ಲಿ ಯಾವುದು ಗ್ರಾಮ ಮಟ್ಟದಲ್ಲಾಗಲಿ ಅಥವಾ ಪಂಚಾಯತಿ ಮಟ್ಟದಲ್ಲಾಗಲಿ ಯಾವುದೇ ಮಟ್ಟದಲ್ಲಾಗಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಕೂಡ ಸಾಮರಸ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಜಾತಿ ವಿಚಾರ ಆಗಲಿ ರಾಜಕೀಯ ವಿಚಾರವಾಗಲಿ ಇಲ್ಲಿ ಗಲಾಟೆಗಳಾಗಲ್ಲ. 15-20 ವರ್ಷಗಳಿಂದ ಆಗ್ತಾಯಿಲ್ಲ. ಇದಕ್ಕೂ NCR ಕಂಪ್ಲೇಂಟ್ ಆಗಿಲ್ಲ. ಏನಾದರೂ ಆಗಿದ್ದರೆ ವೈಯಕ್ತಿಕವಾಗಿ ಯಾವುದೋ ಕಂಪ್ಲೇಂಟ್ ವಿಚಾರ, ಯಾವುದಾದ್ರೂ ಜಮೀನು ವಿಚಾರನೋ ಅಥವಾ ಅವರವರ ಕಿತ್ತಾಡ್ಕೊಡೋ ವಿಚಾರ ಮೋಸ್ಟ್ಲಿ ಕಂಪ್ಲೇಂಟ್ಸ್ ಹೋಗಿರ್ಬೋದು. ಅವು ಕೂಡ ಸಾಧ್ಯವಾದಷ್ಟು ನಾವು ಇಲ್ಲೇ ಸಾಲ್ವ್ ಮಾಡ್ತೀವಿ. ಆ ಥರ ಇರೋವಾಗ ನಮ್ಮ ಕಡೆಯಿಂದ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಇವತ್ತು ಪುಟ್ಟಂಜಪ್ಪ ಅವರು ಹೇಳಿದಾರಲ್ಲ, ಆ ಮಾತನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ.
ಅದ್ರ ಜೊತೆಗೆ ಮತ್ತು ಇದನ್ನು ಎಲ್ಲ ಮೊನ್ನೆ ಒಂದು ಅಕ್ಕಿಬಿಕ್ಕಿ ಕಾಲುವಿನಲ್ಲಿ ಯಾವುದೋ ಸೈಟ್ ವಿಚಾರ ಗಲಾಟೆ ಆಗಿ ಅದಕ್ಕೆ ಕ್ಲಬ್ ಮಾಡ್ಕೊಂಡು ಇಲ್ಲಿ ಗಲಾಟೆ ಆಗಿದೆ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಪುಟ್ಟರಾಜಪ್ಪ ಅವರು. ಅಲ್ಲಿ ಯಾವುದೇ ಸೈಟ್ ಗಲಾಟೆ ಇಲ್ಲ, ಯಾಕೆಂದರೆ ಅಲ್ಲಿ ನೀವು ಪತ್ರಕರ್ತರು ಬಂದಿದ್ರಿ ಅಲ್ಲಿ. ಅದು ಏನು ಸೈಟ್ಗೆಲ್ಲನೂ ಕರೆಕ್ಟಾಗಿ ಏನು ಪೂಜೆ ಮಾಡೋವಾಗಲಿ ಅಥವಾ ಯಾವುದೇ ಆಗಲಿ ಯಾವುದೇ ಸೈಟ್ ವಿವಾದ ಇಲ್ಲ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಕರೆಕ್ಟಾಗಿ ಪಂಚಾಯತಿಯವರು ಎಲ್ಲಿ ಜಾಗ ತೋರಿಸಿದ್ದಾರೆ ಆ ಜಾಗದಲ್ಲಿ ಗುದ್ದಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಇವತ್ತು ಲಿಂಕ್ ಮಾಡಿಬಿಟ್ಟು ಒಂದು ನಮ್ಮ ಶಾಸಕರ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಒಂದು ಹೇಳಿಕೆ ಕೊಟ್ಟಿರೋದು ಕೂಡ ಅದು ತುಂಬ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅಂತಲೂ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಒಟ್ಟಾರೆಯಾಗಿ ಈ ಒಂದು ಗಂಜಿಗುಂಟೆನಲ್ಲಿ ಆಗಿರ್ತಕ್ಕಂಥ ಒಂದು ಜಾತಿ ವಿಚಾರದಲ್ಲಿ ಜಾತಿ ಮಾತೆತ್ತಿದ್ದಕ್ಕೆ ಗಲಾಟೆ ಆಗಿರೋದು, ಒಬ್ಬ ಜಾತಿವಾದಿಗೆ ಆತನ ಬೆಂಬಲ ಕೊಟ್ಟು ಇವತ್ತು ನಮ್ಮನ್ನು ಒಂದು ರೀತಿ ಒಂದು ಅಸಭ್ಯಕರವಾಗಿ ಮಾತಾಡಿರೋದು ನಿಜವಾಗ್ಲೂ ಕೂಡ ಒಂದು ಖಂಡನೀಯ ವಿಚಾರ. ಆ ಥರ ಒಂದು ಜಾತಿವಾದಿಗೆ ಬೆಂಬಲ ಕೊಡ್ತಾ ಇರೋದು ಈತು ಕೂಡ ಒಬ್ಬ ಜಾತಿವಾದಿ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಹಾಗೆ ಒಬ್ಬ ಒಂದು ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾ ಇರೋದ್ರಿಂದ ಈತ ಒಬ್ಬ ದಲಿತ ವಿರೋಧಿ ನಾಯಕ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಈ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಮುಖಂಡರು ಕೂಡ ಎಲ್ಲ ಸಮಾಜದ ಮುಖಂಡರು ಒಟ್ಟಾಗಿ ಸೇರಿಕೊಂಡು ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಊರ ಹಬ್ಬ ಆಗಲಿ, ಊರ ಕೆಲಸ ಆಗಲಿ, ಗ್ರಾಮ ಪಂಚಾಯತಿ ಕೆಲಸ ಆಗಲಿ, ಸರ್ಕಾರಿ ಕೆಲಸ ಆಗಲಿ, ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ವಿವಾದಕ್ಕೆ ಅವಕಾಶ ಇಲ್ಲದಿರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇದನ್ನು ಈ ವಸಂತಾಚಾರ್ಯ ಮತ್ತು ಪುಟ್ಟಂಜಪ್ಪ ಬಂದು ನಮ್ಮ ಪಂಚಾಯತಿಯಲ್ಲಿ ಉಳಿ ಇಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಏನಾದರೂ ಇದ್ದರೆ ಇವಾಗ ಕಾಂಗ್ರೆಸ್ ಮುಖಂಡರು ಬೇರೆ ಇದ್ದಾರೆ ಈ ಪಂಚಾಯತಿನಲ್ಲಿ, ನಮ್ಗೆ ಗೊತ್ತಿಲ್ಲ. ಅವ್ರು ಯಾರಾದರೂ ನೀವೇ ಬೇಕಾದರೆ ಕಾಂಗ್ರೆಸ್ ಮುಖಂಡರನ್ನ ನೀವೇ ಭೇಟಿ ಮಾಡಿ, ನಮ್ಮ ಆಪೋಸಿಟ್ ಪಾರ್ಟಿಯವ್ರನ್ನ ನೀವು ಭೇಟಿ ಮಾಡಿ ಬೇಕಾದರೆ. ನಮ್ಮ ಕಡೆಯಿಂದ ಏನಾದರೂ ಆ ಥರ ಒಂದು ಭಯದ ವಾತಾವರಣ ಕ್ರಿಯೇಟ್ ಆಗಿರೋದಾಗಲಿ ಅಥವಾ ಇಲ್ಲಿ ಯಾವುದೋ ಒಂದು ಅಶಾಂತಿಗೆ ನಾವೇನಾದರೂ ಆಸ್ಪದ ಕೊಟ್ಟಿರೋದಾಗಲಿ, ಅಶಾಂತಿ ನಮ್ಮಿಂದಾಗಲಿ ನಮ್ಮ ಫ್ಯಾಮ್ಲಿಯಿಂದಾಗಲಿ ಏನಾದರೂ ಒಂದು ಅಶಾಂತಿಗೆ ಸಂಬಂಧಪಟ್ಟಿರೋದು ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಇರೋದು ಅವನ್ನು ತೋರಿಸಿದ್ರೆ ನಾವು ಅವ್ರ ತಲೆ ಭಾಗಕ್ಕೆ ನಾವಂತೂ ರೆಡಿ ಇರ್ತೀವಿ. ಈ ವಿಚಾರವಾಗಿ ನೇರವಾಗಿ ನಾವು ಇದನ್ನು ಪುಟ್ಟಂಜಪ್ಪ ಅವ್ರಿಗೆ ಹೇಳ್ತೀವಿ. ಇನ್ನೊಂದು ಸಲ ಮಾತಾಡಬೇಕಾದ್ರೆ ಇದನ್ನು ಪುಟ್ಟಂಜಪ್ಪ ಅವ್ರು ಏನಾದರೂ ನಮ್ಮ ವಿಚಾರ ಮಾತಾಡಬೇಕಾದ್ರೆ ಪೂರ್ತಿ ಮಾಹಿತಿ ತಗೊಂಡು ಮಾತಾಡಬೇಕು. ಅವರು ಮಾಹಿತಿ ಇಲ್ದಿರ ಮಾತಾಡಿದ್ರೆ ಮತ್ತು ಅವ್ರ ಯೋಗ್ಯತೆಗೆ ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಖಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.